ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇಬಿ. ನಾನು ದೇವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಸಿಲೆಬಸ್ ಅಲ್ಲಿ ಬರುವಂತಹ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ನ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ದಟ್ ಈಸ್ ನಥಿಂಗ್ ಬಟ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಆರ್ ಖರಾಶ್ ಎಫೆಕ್ಟ್ ಆರ್ ಪರಾಕ್ಸೈಡ್ ಎಫೆಕ್ಟ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಅಥವಾ ರೂಲ್ನ ನಾವು ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತ ಹೇಳ್ತೀವಿ ಅಂದ್ರೆ ದಿಸ್ ಪರ್ಟಿಕ್ಯುಲರ್ ರೂಲ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಮಾರ್ಕೋನಿಕಾಫ್ಸ್ ರೂಲ್. ಈಗ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾರ್ಕೋನಿಕಾಫ್ಸ್ ರೂಲ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಇದು ಎಕ್ಸಾಕ್ಟ್ ಆಗಿ ಅದಕ್ಕೆ ಆಪೋಸಿಟ್ ಇದೆ. ಅನ್ನಂದ್ರೆ ಮಾರ್ಕೋನಿಕಾಫ್ಸ್ ರೂಲ್ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಆಪೋಸಿಟ್ ಇದೆ. ದಟ್ಸ್ ವೈ ಇಟ್ ಈಸ್ ನೌನ್ ಆಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್. ಸೊ ನಾವ್ ಯಾಕೆ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತೀವಿ ಅನ್ನೋದಕ್ಕೆ ಹೇಳ್ತೀನಿ. ನೆಕ್ಸ್ಟ್ ಇದನ್ನ ಖರಾಶ್ ಎಫೆಕ್ಟ್ ಅಂತ ಕೂಡ ಹೇಳ್ತೀವಿ. ವೈ ಇಟ್ ಈಸ್ ನೌನ್ ಆಸ್ ಖರಾಶ್ ಎಫೆಕ್ಟ್? ಬಿಕಾಸ್ this particular statement was given by the scientist ಖರಾಶ್. ಖರಾಶ್ ಅನ್ನೋ ನೇಮ್ ಇರುವಂತ ಸೈಂಟಿಸ್ಟ್ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು. ಹಾಗಾದ್ರೆ ಮಾರ್ಕೋನಿಕಾಫ್ಸ್ ರೂಲ್ಗೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಇನ್ನೊಂದು ರೂಲ್ ನ ಕೊಟ್ಟವರು ಖರಾಶ್ ಅನ್ನೋರು. ಸೊ ಅದಕ್ಕೆ ಇದನ್ನ ಖರಾಶ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಪರ್ಟಿಕ್ಯುಲರ್ ರೂಲ್ ಆರ್ ಎಫೆಕ್ಟ್ ಇಸ್ ಆಲ್ಸೋ ನೌನ್ ಆಸ್ ಪರಾಕ್ಸೈಡ್ ಎಫೆಕ್ಟ್. ಈ ಪರ್ಟಿಕ್ಯುಲರ್ ರೂಲ್ ಅಥವಾ ಎಫೆಕ್ಟ್ ನ ನಾವು ಪರಾಕ್ಸೈಡ್ ಎಫೆಕ್ಟ್ ಅಂತ ಕೂಡ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಈ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ನ ಒಬೆ ಮಾಡ್ಕೊಂಡು ಯಾವ್ದಾದ್ರು ರಿಯಾಕ್ಷನ್ ಮಾಡ್ತಿದ್ದೀರಾ ಅಂದ್ರೆ ಅಡಿಷನ್ ರಿಯಾಕ್ಷನ್ ಅಲ್ಲಿ ನಿಮ್ಗೆ ಒಂದು ಪರಾಕ್ಸೈಡ್ ನ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಅಗೇನ್ ದಟ್ ಪರಾಕ್ಸೈಡ್ ಮೇ ಬಿ ಎನಿ ಹೈಡ್ರೋಜನ್ ಪರಾಕ್ಸೈಡ್, ಬೆನ್ಸಾಯಿಲ್ ಪರಾಕ್ಸೈಡ್, ಯಾವ್ದಾದ್ರು ಪರಾಕ್ಸೈಡ್ ಆಗಿರ್ಬೋದು. ಒಂದು ಪರಾಕ್ಸೈಡ್ ನ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ದಟ್ಸ್ ವೈ ಇಟ್ ಇಸ್ ಆಲ್ಸೋ ನೌನ್ ಆಸ್ ಪರಾಕ್ಸೈಡ್ ಎಫೆಕ್ಟ್. ಈ ಕ್ವೆಶನ್ ನಿಮ್ಗೆ 2 ಮಾರ್ಕಿಗೆ ಕೇಳ್ತಾರೆ. ಸೊ ಮಾರ್ಕ್ ಇಟ್ ಆಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂದ್ರೆ ಮಾರ್ಕೋನಿಕಾಫ್ಸ್ ರೂಲ್ಗೆ ಆಪೋಸಿಟ್ ಅಂತ ಹೇಳ್ತೀವಿ. ಖರಾಶ್ ಎಫೆಕ್ಟ್, this particular rule statement was given by Kharash and it is also known as peroxide effect because we have used one peroxide as a catalyst in this reaction. ನಿಮ್ಗೆ ಈ ಕ್ವೆಶನ್ ನ ಯಾವುದೇ ರೀತಿಯಲ್ಲಾದ್ರೂ ಕೇಳ್ಬೋದು. ಈ ಮೂರಲ್ಲಿ ಯಾವುದೇ ರೀತಿಯಲ್ಲಾದ್ರೂ ಕೇಳ್ಬೋದು. ಸೊ 3 ನೇಮ್ ನಿಮಗೆ ಚೆನ್ನಾಗಿ ನೆನಪಿರ್ಬೇಕು ಅಂಡ್ ಇಟ್ ಈಸ್ ಫಾರ್ 2 ಮಾರ್ಕ್. ಸೊ ಏನಿದೆ ಇಲ್ಲಿ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ಅಥವಾ ಖರಾಶ್ ಎಫೆಕ್ಟ್ ಅಲ್ಲಿ ಅನ್ನೋದಾದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೋನಿಕಾಫ್ಸ್ ರೂಲ್ಗೆ ಆಪೋಸಿಟ್ ಅಂತ ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು. ಮಾರ್ಕೋನಿಕಾಫ್ಸ್ ರೂಲ್ನು ಓದಿ ಆಂಟಿ ಮಾರ್ಕೋನಿಕಾಫ್ಸ್ ರೂಲು ಎರಡೂನು ಓದಿ ಕನ್ಫ್ಯೂಸ್ ಆಗೋದು ಬೇಡ, ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ಜಸ್ಟ್ ಗೋ ಥ್ರೂ ವಿತ್ ದ ಮಾರ್ಕೋನಿಕಾಫ್ಸ್ ರೂಲ್ ಪ್ರಾಪರ್ಲಿ. ಈ ಪರ್ಟಿಕ್ಯುಲರ್ ರೂಲ್ ಸ್ಟೇಟ್ಮೆಂಟ್ ನ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಂತೀವಿ. ಅದಕ್ಕೋಸ್ಕರ ಮಾರ್ಕೋನಿಕಾಫ್ಸ್ ರೂಲ್ ಏನು ಓದಿರ್ತೀರಾ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್ ನಮ್ಗೆ ಏನಿದೆ ಸ್ಟೇಟ್ಮೆಂಟ್? ಒಂದು ಅನ್ಸಿಮೆಟ್ರಿಕಲ್ ಆಲ್ಕೀನ್ ನ ತಗೊಳ್ತೀರಾ. ನಾನು ಸಿಂಪಲ್ ಆಲ್ಕೀನ್ ಅಗೇನ್ ಪ್ರೊಪೀನ್ ನೇ ತಗೊಳ್ತೀನಿ ಅನ್ಸಿಮೆಟ್ರಿಕಲ್ ಆಲ್ಕೀನ್ ಆಗಿ. ಈ ಅನ್ಸಿಮೆಟ್ರಿಕಲ್ ಆಲ್ಕೀನ್ಗೆ ಒಂದು ಹೈಡ್ರೋಜನ್ ಹ್ಯಾಲೈಡ್ ನ ಆಡ್ ಮಾಡ್ತೀರಾ. ಇಲ್ಲಿ ಹೈಡ್ರೋಜನ್ ಹ್ಯಾಲೈಡ್ ನಾನು ಅಗೇನ್ HBr ತಗೊಳ್ತೀನಿ. ಸೊ HBr ತಗೊಂಡಾಗ H+Br- ಅಂತ ಸ್ಪ್ಲಿಟ್ ಆಗುತ್ತೆ. ಇದು ಈಗ H+ ಅಂಡ್ Br- ಡಬಲ್ ಬಾಂಡ್ ಇನ್ವಾಲ್ವ್ ಆಗಿರುವಂತ ಕಾರ್ಬನ್ ಗೆ ಹೋಗಿ ಅಟ್ಯಾಕ್ ಮಾಡಬೇಕು. ದಟ್ ಈಸ್ ದ ಮೇನ್ ಮೋಟೋ. ನಾವು ಮಾರ್ಕೋನಿಕಾಫ್ಸ್ ರೂಲ್ ನ ಒಬೆ ಮಾಡಿಸ್ತಿದೀವಿ ಅಂದಾಗ ನಮ್ಗೆ ಇಲ್ಲಿ ರೂಲ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಪಾಸಿಟಿವ್ ಪಾರ್ಟ್ ಆಫ್ ದ ಆಡೆಂಟ್ ಶುಡ್ ಗೋ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ವೇರ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಮೋರ್. ಅದು ಮಾರ್ಕೋನಿಕಾಫ್ಸ್ ರೂಲ್. ಸಿನ್ಸ್ ಇಟ್ ಈಸ್ ಅನ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್, ಮಾರ್ಕೋನಿಕಾಫ್ಸ್ ರೂಲ್ ಏನಿತ್ತು ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್. ಸೊ ಸ್ಟೇಟ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಪಾರ್ಟ್ ಆಫ್ ದ ಆಡೆಂಟ್ ಶುಡ್ ಅಟ್ಯಾಚ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ವೇರ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಲೆಸ್. ಅಲ್ಲಿ ಮೋರ್ ಅಂತ ಬರೀತೀರಾ, ಇಲ್ಲಿ ಕೊನೆ ವರ್ಡ್ ಲೆಸ್ ಅಂತ ಚೇಂಜ್ ಮಾಡಿ, ಅಷ್ಟೇ ಡಿಫ್ರೆನ್ಸ್. ಮಾರ್ಕೋನಿಕಾಫ್ಸ್ ರೂಲ್ಗೂ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ಗೂ ಸ್ಟೇಟ್ಮೆಂಟ್ ಅಲ್ಲಿ ನೀವೇನು ಚೇಂಜ್ ಮಾಡಲ್ಲ. ವೆನ್
An hydrogen halide is added to an unsymmetrical alkene. The positive part of the addend should attach to the double bonded carbon where number of hydrogen is more. Markovnikov's rule. Where number of hydrogen is less. Anti-Markovnikov's rule. ಕಂಪ್ಲೀಟ್ ಸ್ಟೇಟ್ಮೆಂಟ್ ಸೇಮ್ ಬರೀತೀರಾ, ಕೊನೆಯಲ್ಲಿ ಮೋರ್ ಲೆಸ್ ಅನ್ನೋದನ್ನ ಚೇಂಜ್ ಮಾಡಿದ್ರೆ ಮುಗೀತು. ಮೋರ್ ಅಂತ ಬರೆದ್ರೆ ಮಾರ್ಕೋನಿಕಾವ್ಸ್, ಲೆಸ್ ಅಂತ ಬರೆದ್ರೆ ಆಂಟಿ ಮಾರ್ಕೋನಿಕಾವ್ಸ್. ಸೊ ಇವಾಗ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಪ್ರಕಾರ ನಾನು ಎಕ್ಸಾಂಪಲ್ ಬರೆದ್ರೆ ಪಾಸಿಟಿವ್ ಪಾರ್ಟ್ ಆಫ್ ದ ಆಡೆಂಟ್ ಶುಡ್ ಅಟ್ಯಾಚ್ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ವೇರ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಲೆಸ್, ದಟ್ ಈಸ್ ಸೆಕೆಂಡ್ ಕಾರ್ಬನ್. ಸೊ ಪಾಸಿಟಿವ್ ಪಾರ್ಟ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇರೋ ಕಾರ್ಬನ್ಗೆ ಅಟ್ಯಾಚ್ ಆಯ್ತು ಅಂದ್ರೆ it is understood negative part of the addend should attach to the double bonded carbon atom where number of hydrogen is more. So ಇಲ್ಲಿ ಜಸ್ಟ್ ಆ ಪ್ಲಸ್ ಮತ್ತೆ ಮೈನಸ್ ಅಯಾನ್ಗಳು ಉಲ್ಟಾ ಅಟ್ಯಾಚ್ ಆಗುತ್ತೆ ಸಿನ್ಸ್ ಇಟ್ ಈಸ್ ಆಂಟಿ ಮಾರ್ಕೋನಿಕಾವ್ಸ್ ರೂಲ್. ಅಂಡ್ ಅಗೈನ್ ಒನ್ ಮೋರ್ ಪಾಯಿಂಟ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್, ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಪರ್ಟಿಕ್ಯುಲರ್ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಅಥವಾ ಖರಾಶ್ ಎಫೆಕ್ಟ್ ಆಗಬೇಕು ಅಂದ್ರೆ ಅಲ್ಲಿ ನಾವು ಒಂದು ಪೆರಾಕ್ಸೈಡ್ ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ಇದನ್ನ ಪೆರಾಕ್ಸೈಡ್ ಎಫೆಕ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಫಾರ್ ದಿಸ್ ಐ ಆಮ್ ಗೋಯಿಂಗ್ ಟು ಯೂಸ್ ಹೈಡ್ರೋಜನ್ ಪೆರಾಕ್ಸೈಡ್ H2O2 ಬರಿತಾ ಇದ್ದೀನಿ. H2O2ನೇ ಬರಿಬೇಕಾ? ಇಲ್ಲ, ಯಾವ್ದಾದ್ರು ಪೆರಾಕ್ಸೈಡ್ ತಗೋಬಹುದು. ಬೆಂಜಾಯ್ಡ್ ಪೆರಾಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್ ಯಾವ್ದಾದ್ರು ಬರಿಬಹುದು. ಇಲ್ಲ ನಿಮ್ಗೆ ಯಾವ್ದು ಪೆರಾಕ್ಸೈಡ್ಗಳು ಆ ಕ್ಷಣಕ್ಕೆ ನೆನಪಾಗ್ಲಿಲ್ವಾ, ಜಸ್ಟ್ ರೈಟ್ ಇಟ್ ಆಸ್ ಪೆರಾಕ್ಸೈಡ್ ಕ್ಯಾಟಲಿಸ್ಟ್ ಓವರ್ ದ ಆರೋ ಮಾರ್ಕ್. ಆರೋ ಮಾರ್ಕ್ ಮೇಲೆ ಪೆರಾಕ್ಸೈಡ್ ಕೆಟಲಿಸ್ಟ್ ಅಂತ ವರ್ಡೇ ಬರೀರಿ, ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಪೆರಾಕ್ಸೈಡ್ ಕೆಟಲಿಸ್ಟ್ ಪ್ರೆಸೆನ್ಸ್ ಅಲ್ಲೇ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗೋದು. ಸೊ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಆಗ್ತಿದೆ ಅಂದ್ರೆ ಇಲ್ಲಿ ನಾವು ಪಾಸಿಟಿವ್ ಅಂಡ್ ನೆಗೆಟಿವ್ ಪಾರ್ಟ್ ನ ಆಡ್ ಮಾಡಿದೀವಿ. ಈಗ ಫೈನಲ್ ಪ್ರಾಡಕ್ಟ್ ನ ಬರೆಯೋಣ. ಫೈನಲ್ ಪ್ರಾಡಕ್ಟ್ ಅಲ್ಲಿ CH3 ಹಾಗೆ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಇದು ಸಿಂಗಲ್ ಬಾಂಡ್ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ನೆಕ್ಸ್ಟ್ CH ಇತ್ತು, ಈಗ CH ಗೆ ಒನ್ ಮೋರ್ H ಆಡ್ ಆಗಿದೆ, ದಟ್ಸ್ ವೈ ಇಟ್ ವಿಲ್ ಬಿಕಮ್ CH2. ಡಬಲ್ ಬಾಂಡ್ ನಿಮ್ಗೆ ಬ್ರೇಕ್ ಆಗುತ್ತೆ. ಸೊ ಡಬಲ್ ಬಾಂಡ್ ಬ್ರೇಕ್ ಆಗಿ ನಿಮ್ಗೆ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಲಾಸ್ಟ್ ಕಾರ್ಬನ್ ಆಟಮ್ CH2 ಇತ್ತು, ಆ CH2 ಗೆ ಈಗ Br ಅಟ್ಯಾಚ್ ಆಗಿದೆ. ಸೊ CH2Br. ಸೊ ಈ ಪರ್ಟಿಕ್ಯುಲರ್ ಕಾರ್ಬನ್ ನ ನೀವು ಈಗ ನಂಬರಿಂಗ್ ಮಾಡ್ತಾ ಹೋಗ್ಬೇಕು. ಸೊ ಈ ಕಾರ್ಬನ್ ಅಂದ್ರೆ Br ಎಲ್ಲ ಅಟ್ಯಾಚ್ ಆಗಿದೆಯೋ ಅದೇ ಕಾರ್ಬನ್ಗೆ ಫಸ್ಟ್ ಕಾರ್ಬನ್ ಅಂತ ನೇಮ್ ಕೊಡ್ತೀನಿ ನಾನು ನಂಬರ್ನ. ಯಾಕೆ ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ಗೆ ಲೀಸ್ಟ್ ನಂಬರ್ ಬರುತ್ತೆ. ಸೊ ಟೋಟಲ್ ಆಗಿ 3 ಕಾರ್ಬನ್ ಇದೆ, ದಟ್ಸ್ ವೈ ರೂಟ್ ವರ್ಡ್ ವಿಲ್ ಬಿ ಪ್ರೋ. ಎಲ್ಲಾ ಕಡೆನೂ ಸಿಂಗಲ್ ಬಾಂಡ್ ಇದೆ, ANE. ಫಸ್ಟ್ ಕಾರ್ಬನ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ, ಸೊ ಇಟ್ ಈಸ್ 1 ಬ್ರೋಮೋ ಪ್ರೊಪೇನ್. ಏನ್ ಪ್ರಾಡಕ್ಟ್ ಇತ್ತು ಫಸ್ಟು? ಪ್ರೋಪ್ 1 ಈನ್ ಇತ್ತು. ಸೊ ಈ ಪ್ರೋಪ್ 1 ಈನಿಗೆ ಖರಾಶ್ ಎಫೆಕ್ಟ್ ಅಥವಾ ಪೆರಾಕ್ಸೈಡ್ ಎಫೆಕ್ಟ್ ಆರ್ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಆಗೋದ್ರಿಂದ 1 ಬ್ರೋಮೋ ಪ್ರೊಪೇನ್ ಪ್ರಾಡಕ್ಟ್ ಬರುತ್ತೆ. ಮಾರ್ಕೋನಿಕಾವ್ಸ್ ರೂಲ್ ಆಗಿದ್ದಿದ್ರೆ 2 ಬ್ರೋಮೋ ಪ್ರೊಪೇನ್ ಬರ್ತಿತ್ತು. ಹಂಗಂದ್ರೆ ಇಲ್ಲಿ ಬ್ರೋಮಿನ್ ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಬೈ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ವಿ ಗಾಟ್ ಟು ನೋ ಒನ್ ಮೋರ್ ಕ್ಲೂ ಆರ್ ನೋಟ್ ಪಾಯಿಂಟ್ ರಿಗಾರ್ಡಿಂಗ್ ಐಸೋಮರ್ಸ್. ಏನು ಅಂತ ಹೇಳಿದ್ರೆ, ಇಲ್ಲಿ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಆದಾಗ ಫಸ್ಟ್ ಕಾರ್ಬನ್ಗೆ ಬ್ರೋಮಿನ್ ಅಟ್ಯಾಚ್ ಆಗ್ತಿದೆ, ಅಂದ್ರೆ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಅಲ್ಲಿ ಎಲ್ಲಿ ಹೈಡ್ರೋಜನ್ ಜಾಸ್ತಿ ಇತ್ತು ಅದೇ ಕಾರ್ಬನ್ಗೆ ಬ್ರೋಮಿನ್ ಅಟ್ಯಾಚ್ ಆಗ್ತಿದೆ. ಮಾರ್ಕೋನಿಕಾವ್ಸ್ ರೂಲ್ ಆದಾಗ ಸೆಕೆಂಡ್ ಕಾರ್ಬನ್ಗೆ ಹೈಡ್ರೋಜನ್ ಅಟ್ಯಾಚ್ ಆಗಿರೋದು ಕಡಿಮೆ ಇರುತ್ತೆ, ಅಲ್ಲಿಗೆ ಬ್ರೋಮಿನ್ ಅಟ್ಯಾಚ್ ಆಗುತ್ತೆ. ಸೊ 2 ಬ್ರೋಮೋ ಪ್ರೊಪೇನ್ ಬರುತ್ತೆ. ದಟ್ ಮೀನ್ಸ್ ವಾಟ್? ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ at the end of Markovnikov's rule and anti-Markovnikov's rule, those two will be positional isomers. ಇಲ್ಲಿ position of the negative part of the addend just differs. ಫಸ್ಟ್ ಕಾರ್ಬನ್ ಅಟ್ಯಾಚ್ ಆದ್ರೆ ಅದು ನಿಮ್ಗೆ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಆಗಿದೆ ಅಂತ, ಸೆಕೆಂಡ್ ಕಾರ್ಬನ್ ಅಟ್ಯಾಚ್ ಆಗಿದ್ದಿದ್ರೆ ಅದು ಮಾರ್ಕೋನಿಕಾವ್ಸ್ ರೂಲ್ ನ ಒಬೆ ಮಾಡಿದೆ ಅಂತ. ಇಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗುವಂತ ಕಾರ್ಬನ್ ಪೊಸಿಷನ್ ಮಾತ್ರ ಚೇಂಜ್ ಆಗ್ತಿದೆ. That's why the product of these two will be the positional isomers to each other. So, idu most important point for the competitive purpose.
ಈ ಪರ್ಟಿಕ್ಯುಲರ್ ಕ್ವಶನ್ ಕೇಳಿದ್ರೆ ನಿಮ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಈ 3 ನೇಮಲ್ಲಿ ಎಲ್ಲಾ ನೇಮ್ಗಳನ್ನ ನೆನ್ಪಿಟ್ಕೊಳ್ಳಿ, ಯಾವ ನೇಮಿಂದ ನಾನು ನಿಮ್ಗೆ ಕೇಳ್ಬೋದು. ಸೊ ಜಸ್ಟ್ ರಿಯಾಕ್ಷನ್ ಬರೆದು ಆ ಪರ್ಟಿಕ್ಯುಲರ್ ಕಾಂಪೌಂಡ್ಸ್ ಹೆಸರನ್ನ ಬರೆದ್ರೆ ಸಾಕು. ಅದ್ರ ಜೊತೆಗೆ ಸ್ಟೇಟ್ಮೆಂಟ್ ಬರಿಬೇಕು. ಸ್ಟೇಟ್ಮೆಂಟ್ ಬರೆದಾಗ ನಾನು ಆಗ್ಲೇ ಹೇಳಿದ್ದೀನಿ, ಮಾರ್ಕೋನಿಕಾಸ್ ರೂಲ್ಗೆ ಏನ್ ಸ್ಟೇಟ್ಮೆಂಟ್ ಓದ್ತೀರಾ ಸೇಮ್ ಸ್ಟೇಟ್ಮೆಂಟ್ ಬರೀರಿ. ಕೊನೆಯಲ್ಲಿ ಮೋರ್ ಅನ್ನೋ ವರ್ಡ್ನ ಲೆಸ್ ಅನ್ನೋ ವರ್ಡ್ ಇಂದ ರೀಪ್ಲೇಸ್ ಮಾಡಿ ಅಷ್ಟೇ. ನೆಕ್ಸ್ಟ್ ಈ ನೋಟ್ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಪರ್ಪಸ್. ಸೊ ನೋಟ್ ಪಾಯಿಂಟ್ ಏನು ಅಂದ್ರೆ the products of additional products ಅಂತಾನೆ ಬರ್ಕೊಳ್ಳುವ, ಯಾಕಂದ್ರೆ ಅಡಿಷನ್ ರಿಯಾಕ್ಷನ್ ಇಂದ ಆಗಿರೋದು. ಸೊ ಅಡಿಷನ್ ಪ್ರಾಡಕ್ಟ್ಸ್ ಆಫ್ Markovnikov's rule and anti-Markovnikov's rule are ಏನು ಅಡಿಷನ್ ಪ್ರಾಡಕ್ಟ್ಸ್ ಬರುತ್ತೋ ಮಾರ್ಕೋನಿಕಾವ್ಸ್ ರೂಲ್ ಮತ್ತೆ ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಇಂದ, ಅವುಗಳು ಪೊಸಿಷನಲ್ ಐಸೋಮರ್ಸ್ ಆಗಿರುತ್ತೆ. ದೇ ಆರ್ ಪೊಸಿಷನಲ್ ಐಸೋಮರ್ಸ್ ಟು ಈಚ್ ಅದರ್. ಒಂದಕ್ಕೆ ಇನ್ನೊಂದು ಕಂಪೇರ್ ಮಾಡಿದಾಗ ಅವುಗಳೆರಡು ನಮಗೆ ಪೊಸಿಷನಲ್ ಐಸೋಮರ್ ಆಗಿರುತ್ತೆ. ವೈ? ಬಿಕಾಸ್ position of the negative part of addend differs. ಆಡ್ ಮಾಡ್ತಿದ್ದೀರಲ್ಲ ಆ ಪರ್ಟಿಕ್ಯುಲರ್ ಕಾಂಪೌಂಡ್ ನೆಗೆಟಿವ್ ಪಾರ್ಟ್ ಏನಿರುತ್ತೆ ಆ ನೆಗೆಟಿವ್ ಪಾರ್ಟ್ ಆಡ್ ಆಗುವಂತ ಕಾರ್ಬನ್ ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಇನ್ನೇನು ಚೇಂಜಸ್ ಇರಲ್ಲ. ಸೊ ಫಾರ್ these two are examples for positional isomerism, and this is most important concept or point for competitive purpose. ಸೊ ಕಾಂಪಿಟೇಟಿವ್ ಪರ್ಪಸ್ಗೆ ಇದನ್ನ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೀವು ಮಾರ್ಕ್ ಮಾಡ್ಕೊಳ್ಳಿ.